ಕೇರಳ ಸರ್ಕಾರ ಟ್ವೀಟ್ ಮಾಡಿ ನ್ಯಾಷನಲ್ ಇಶ್ಯೂ ಮಾಡುವಂತ ನಿಟ್ಟಿನಲ್ಲೇ ಇದನ್ನ ಬಿಂಬಿಸಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಇದನ್ನ ಬುಲ್ಡೋಸರ್ ನೀತಿಯನ್ನು ಅನುಸರಿಸುತ್ತಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿನ ಸಿಎಂ ಹೇಳ್ತಾರೆ. ಅದಾದ್ಮೇಲೆ ನಿಯೋಗ ಕೂಡ ಬರುತ್ತೆ. ಅಲ್ಲಿಗೆ ಕರ್ನಾಟಕದ ಹೆಸರನ್ನ ಬೇರೆ ರೀತಿಯಲ್ಲಿ ಹಾಳು ಮಾಡುವಂತ ನಿಯೋಗ ಬಂದಿದ್ರಲ್ಲ, ಏನ್ ಸಹಾಯ ಮಾಡೋರಿಗೆ ಎರಡು ಟೈಮ್ ಊಟ ಕೊಟ್ಟಿದಾರ, ಏನಾರು ಬೇರೆ ಏನಾರು ವ್ಯವಸ್ಥೆ ಮಾಡಿದಾರ, ಬಂದ್ರು ಶೋ ಮಾಡಿದ್ರು ಹೋದ್ರು. ಈಗ ನಾವು ಕೇರಳ ಇದ್ದದ್ದು ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು, ನಮ್ಮ ಸರ್ಕಾರ ವತಿಯಿಂದ ಮನೆ ಕಟ್ಕೊಡ್ತಾ ಇಲ್ಲ. ಅವರು ಘೋಷಣೆ ಮಾಡಬೇಕಾಗಿತ್ತು. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ರೆ ಆಯ್ತಪ್ಪ ಹಿಂಗೆ ಅನ್ಯಾಯ ಆಗಿದೆ, ನಮ್ಮ ಕಡೆಯಿಂದ ಒಂದು 100 ಮನೆ ಕಟ್ಕೊಡ್ತೀವಿ ನಾವು ಕೇರಳ ಸರ್ಕಾರ ವತಿಯಿಂದ ಅಂತ ಘೋಷಣೆ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ಯಾಕೆ ಬಂದು ಪಾಲಿಟಿಕ್ಸ್ ಮಾಡಿದ್ರು ಸರ್? ಅದಕ್ಕೆ ರಾಜಕಾರಣ ಚುನಾವಣೆ ಇದೆ ಈಗ ಏಪ್ರಿಲ್ ನಾಳೆ ಇದಕ್ಕೆಲ್ಲ ಫುಲ್ ಸ್ಟಾಪ್. ನಾಳೆ ನಮ್ಮ ಸರ್ಕಾರ ಇರೋದೇ ಬಡವ್ರ ಪರ ಸರ್ಕಾರ. ನಾಳೆ ನಿಮ್ಗೆ 11-12 ಗಂಟೆಗೆ ಒಳ್ಳೆ ಸೂಚಿದೆ.